ಮಕ್ಕಳಿಗಾಗಿ ಸಂಕ್ಷಿಪ್ತ ರಾಮಾಯಣ ಭಾಗ 20. ರಾವಣನನ್ನು ತ್ಯಜಿಸಿ ರಾಮನ ಬಳಿ ಬಂದ ವಿಭೀಷಣ. ಹನುಮಂತ ಲಂಕೆಯಿಂದ ಹಿಂತಿರುಗಿದ ನಂತರ ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತ ಎಲ್ಲರೂ ಸೇರಿ ಆಕ್ರಮಣದ ಬಗ್ಗೆ ಸೂಕ್ತವಾಗಿ ಚರ್ಚಿಸಿ ದೊಡ್ಡ ಸೈನ್ಯವೊಂದನ್ನು ತಯಾರು ಮಾಡಿ ಹೊರಟರು. ಆದರೆ ಸಮುದ್ರವನ್ನು ದಾಟುವ ದಾರಿ ತಿಳಿಯದೆ ಸೈನ್ಯವು ಸಮುದ್ರ ತೀರದಲ್ಲಿ ನಿಂತಿತ್ತು. ಆ ಕಡೆ ಲಂಕೆಯಲ್ಲಿ ರಾಮ ಆಕ್ರಮಣ ಮಾಡಿಯೇ ಮಾಡುತ್ತಾನೆಂದು ಅರಿತಿದ್ದ ಅನೇಕರು ಚಿಂತೆಗೊಳಗಾಗಿದ್ದರು. ಒಬ್ಬನೇ ಒಬ್ಬ ವಾನರನಿಂದ ತಮಗಾದ ತೊಂದರೆ ಹಿಂಸೆಗಳನ್ನು ಕಂಡಿದ್ದ ಅವರು, ಸಾವಿರಾರು ವಾನರರು ಇನ್ನೊಂದು ದೊಡ್ಡ ಸೈನ್ಯವೇ ತಯಾರಾಗಿ ಬಂದರೆ ತಮ್ಮ ಗತಿ ಏನಾಗಬಹುದು ಎಂಬುದು ಎಲ್ಲರ ಚಿಂತೆಗೆ ಕಾರಣವಾಗಿತ್ತು. ಅವರೆಲ್ಲರೂ ಶ್ರೀರಾಮನೊಂದಿಗೆ ಯುದ್ಧ ಬೇಡವೇ ಬೇಡ, ಸೀತೆಯನ್ನು ಹಿಂತಿರುಗಿ ಕಳಿಸಿಬಿಡಲಿ ರಾವಣ ಎಂದು ಯೋಚಿಸುತ್ತಿದ್ದರು. ಕೆಲವರು ರಾಮ ಮತ್ತು ಆ ವಾನರರು ತಮಗೆ ಕ್ರಿಮಿ ಕೀಟಗಳಿಗೆ ಸಮಾನ, ಯಾರೂ ಚಿಂತಿಸಬೇಕಾಗಿಲ್ಲ ಎಂದು ಹುರಿದುಂಬಿಸುತ್ತಿದ್ದರು. ಲಂಕೆಯಲ್ಲಿ ಒಬ್ಬನೇ ಒಬ್ಬ ಬುದ್ಧಿವಂತ ಸುಗುಣ ವ್ಯಕ್ತಿ ಎಂದರೆ ವಿಭೀಷಣ. ರಾವಣನ ಚಿಕ್ಕ ತಮ್ಮನಾಗಿದ್ದ ಇವನು ರಕ್ಕಸರೆಲ್ಲರಲ್ಲಿ ಅತ್ಯಂತ ಸಂಭಾವಿತ ಹಾಗೂ ವಿಷ್ಣುವಿನ ಮಹಾಭಕ್ತ. ಯುದ್ಧ ನಡೆದಲ್ಲಿ ತಮ್ಮ ದೇಶಕ್ಕಾಗುವ ತೊಂದರೆ, ನಷ್ಟ, ಹಾನಿಗಳ ಬಗ್ಗೆ ಆಲೋಚಿಸಿದ್ದ ಅವನು ತನ್ನ ಅಣ್ಣನ ಆಸ್ಥಾನಕ್ಕೆ ಬಂದು ಸಭೆಯಲ್ಲಿ ಎದ್ದು ನಿಂತು ಹೇಳಿದ, ರಾವಣ, ಅವಸರ ಪಡಬೇಡ. ಈಗ ಬಂದಿರುವ ಈ ಅಪಾಯಕಾರಿ ಸನ್ನಿವೇಶಕ್ಕೆ ನೀನೇ ಪೂರ್ತಿಯಾಗಿ ಕಾರಣನಾಗಿರುವೆ. ಪರಪತ್ನಿಯನ್ನು ಅಪೇಕ್ಷಿಸಿ ಹೊತ್ತು ತಂದು ಅತ್ಯಂತ ಹೀನ ಕೃತ್ಯವನ್ನು ನೀನು ಮಾಡಿರುವೆ. ಇದು ಒಳ್ಳೆಯದಲ್ಲ, ಪಾಪ ಕಾರ್ಯ. ಇಲ್ಲಿ ಕೇಳು, ಈಗಲಾದರೂ ನೀನು ರಾಮ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡುವ ಮೊದಲು ಸೀತೆಯನ್ನು ರಾಮನ ಬಳಿ ಕಳಿಸಿಬಿಡು. ಇದು ಎಲ್ಲರಿಗೂ ಉತ್ತಮವಾದದ್ದಾಗಿರುತ್ತದೆ. ಆದರೆ ರಾವಣ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಸುಮ್ಮನಿರು ವಿಭೀಷಣ, ನಾನೇನು ಹೇಡಿಯಲ್ಲ. ನಾನು ಸೀತೆಯನ್ನು ಕಳಿಸಲಾರೆ. ರಾಮನೊಂದಿಗೆ ಹೋರಾಡಿ ಅವನನ್ನು ಸುಲಭವಾಗಿ ಕೊಂದು ಹಾಕಬಲ್ಲೆ ನಾನು. ನೀನು ಇನ್ನು ಈ ವಿಷಯದಲ್ಲಿ ತಲೆ ಹಾಕಬೇಡ ಎಂದ ಅಹಂಕಾರಿ ರಾವಣ. ಕುಂಭಕರ್ಣ ರಾವಣನ ಇನ್ನೊಬ್ಬ ತಮ್ಮ. 6 ತಿಂಗಳು ಮಲಗುವುದು, 6 ತಿಂಗಳು ಎಚ್ಚರವಾಗಿರುವುದು ಅವನ ಪ್ರಕೃತಿ. 6 ತಿಂಗಳು ನಿದ್ದೆ ಮಾಡಿ ಎದ್ದವನು 6 ತಿಂಗಳು ಚೆನ್ನಾಗಿ ತಿನ್ನುವುದು, ನಂತರ ಮತ್ತೆ ಮಲಗುವುದು. ರಾವಣನ ಆಸ್ಥಾನದಲ್ಲಿ ಇಷ್ಟೆಲ್ಲ ನಡೆಯುತ್ತಿರುವಾಗ ಕುಂಭಕರ್ಣ ಎಚ್ಚರವಾಗಿಯೇ ಇದ್ದ. ರಾವಣನ ಆಸ್ಥಾನದಲ್ಲಿಯೇ ಇದ್ದ. ಅವನಿಗೂ ಕೂಡ ರಾವಣ ಮಾಡಿದ್ದು ತಪ್ಪು ಎನಿಸಿದರೂ ತನ್ನ ಅಣ್ಣನ ಮೇಲಿನ ಪ್ರೀತಿಯಿಂದಾಗಿ ಅವನ ಸಹಾಯ ಮಾಡಲು ತೀರ್ಮಾನಿಸಿದ್ದ. ಆದರೆ ವಿಭೀಷಣನಿಗೆ ಇವೆಲ್ಲ ಸರಿ ಬರುತ್ತಿರಲಿಲ್ಲ. ಮತ್ತೊಮ್ಮೆ ಹೇಳಿದ, ಲಂಕಾಧಿಪತಿ ರಾವಣ, ನಿನಗೆ ಸೀತೆ ಯಾರೆಂದು ತಿಳಿದಿದೆಯೇ? ಆಕೆ ದುಷ್ಟ ಸಂಹಾರಿಣಿ ದೇವತೆ. ಅವಳ ಪತಿ ಶ್ರೀರಾಮ ಸರ್ವಶಕ್ತ ದೇವರು. ಕುಂಭಕರ್ಣನಾಗಲಿ ನೀನಾಗಲಿ ಅವನನ್ನು ಗೆಲ್ಲಲಾರಿರಿ, ಸೋಲಿಸಲಾರಿರಿ. ಇದು ಶತಸಿದ್ಧ. ಸುಮ್ಮನೆ ಹಾಳಾಗಬೇಡ. ಸಮಾಧಾನ ಚಿತ್ತದಿಂದ ವಿವೇಚನೆಯಿಂದ ಆಲೋಚಿಸು. ಸೀತೆಯನ್ನು ರಾಮನ ಬಳಿ ಕಳಿಸಿಬಿಡು. ಅವನೊಂದಿಗೆ ಯುದ್ಧ ಬೇಡ ನಮಗೆ. ಈಗ ರಾವಣನಿಗಾಗಲಿ ಅವನ ಮಗ ಇಂದ್ರಜಿತ್ನಿಗಾಗಲಿ ವಿಭೀಷಣನ ನಿಲುವು ಸರಿ ಕಾಣಲಿಲ್ಲ. ವಿಭೀಷಣ ಒಬ್ಬ ಹೇಡಿಯಂತೆ ಕಂಡ ಅವರಿಗೆ. ವಿಭೀಷಣನ ನಿಜ ಮಾತು ಅವರಿಗೆ ಇಷ್ಟವಾಗಲಿಲ್ಲ. ಅವನು ಪುನಃ ರಾಮನೊಂದಿಗೆ ಯುದ್ಧ ಮಾಡುವುದು ಬೇಡವೆಂದಾಗ ಇಬ್ಬರಿಗೂ ಬಹಳ ಕೋಪ ಬಂದಿತು. ರಾವಣ ಕುಹಕದಿಂದ ನುಡಿದ, ವಿಭೀಷಣ, ನೀನು ನನ್ನ ತಮ್ಮನೇ ಹೌದೇ? ನೀನು ನನ್ನ ಬದ್ಧ ವೈರಿಯಂತೆ ಮಾತನಾಡುತ್ತಿರುವೆ. ನನ್ನ ಬಗ್ಗೆ ನಿನಗೆ ಅಸೂಯೆ. ನೀನು ಇಷ್ಟು ಹೇಳುತ್ತಿದ್ದರೂ ನಾನು ನಿನಗೇನೂ ಮಾಡುತ್ತಿಲ್ಲ, ಏಕೆಂದರೆ ನನಗೆ ನಿನ್ನ ಮೇಲಿನ್ನೂ ಪ್ರೀತಿ ಇದೆ. ಇಲ್ಲದಿದ್ದರೆ ನಾನೀಗಲೇ ನಿನ್ನನ್ನು ಕೊಂದು ಬಿಡುತ್ತಿದ್ದೆ. ತೊಲಗು ಇಲ್ಲಿಂದ. ಇನ್ನು ಮೇಲೆ ಯಾವತ್ತೂ ಲಂಕೆಯಲ್ಲಿ ನಿನ್ನ ಮುಖ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ ಎಂದು ಗರ್ಜಿಸಿದ. ಇದನ್ನೆಲ್ಲ ಕೇಳಿ ಬೇಸರಗೊಂಡ ವಿಭೀಷಣ ತನ್ನ 4 ಸಹಚರರೊಂದಿಗೆ ಸೀದಾ ಅಲ್ಲಿಂದ ಹೊರಟು ಶ್ರೀರಾಮನಲ್ಲಿಗೆ ಬಂದು ಹೀಗೆ ಹೇಳಿದ, ಶ್ರೀರಾಮಚಂದ್ರ, ನಾನು ವಿಭೀಷಣ, ರಾವಣನ ತಮ್ಮ. ನಾನು ನಿನ್ನಲ್ಲಿ ರಕ್ಷಣೆ ಬೇಡಿ ಬಂದಿದ್ದೇನೆ. ನನ್ನ ಅಣ್ಣನಿಗೆ ಸಾಧ್ಯವಾದಷ್ಟು ತಿಳುವಳಿಕೆ ಹೇಳಲು ಪ್ರಯತ್ನಿಸಿದೆ. ಎಷ್ಟು ಹೇಳಿದರೂ ಅವನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಸೀತೆಯನ್ನು ಶ್ರೀರಾಮನಿಗೊಪ್ಪಿಸು, ಅವನೊಂದಿಗೆ ಯುದ್ಧ ಬೇಡ, ಶಾಂತಿ ಸಂಧಾನ ಮಾಡಿಕೊ ಎಂದು ನಾನು ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳದೆ ನನ್ನನ್ನೇ ಲಂಕೆಯಿಂದ ಹೊರಹಾಕಿದ್ದಾನೆ.
ನನ್ನನ್ನೇ ನಾನು ನಿನಗರ್ಪಿಸಿಕೊಂಡಿದ್ದೇನೆ, ಅನುಗ್ರಹಿಸು ಎಂದ ವಿನಯದಿಂದ. ಸುಗ್ರೀವನಿಗಾಗಲಿ ಇತರ ವಾನರರಿಗಾಗಲಿ ವಿಭೀಷಣನ ಕೋರಿಕೆಯ ಮಾತು ಇಷ್ಟವಾಗಲಿಲ್ಲ. ಹಾಗಾಗಿ ಹೇಳಿದರು, ಶ್ರೀರಾಮ, ನೋಡು, ವಿಭೀಷಣ ಎಷ್ಟೆಂದರೂ ರಕ್ಕಸರ ಗುಂಪಿಗೆ ಸೇರಿದವನು, ತಂತ್ರಶಕ್ತಿ ಇರುವವನು. ಇದು ಬಹುಶಃ ರಾವಣನ ಉಪಾಯವಾಗಿದ್ದರೂ ಆಗಿರಬಹುದು. ಯೋಚಿಸಿ ತೀರ್ಮಾನಿಸು ಎಂದರು. ಈಗ ಹನುಮಂತ ರಾವಣನ ಆಸ್ಥಾನದಲ್ಲಿ ಮೂಲೆ ಗುಂಪಾದಂತೆ ಕಾಣುತ್ತಿದ್ದ ವಿಭೀಷಣನನ್ನು ನೆನಪಿಸಿಕೊಂಡು ಹೇಳಿದ, ಶ್ರೀರಾಮ, ವಿಭೀಷಣ ಹೇಳುತ್ತಿರುವುದು ಸತ್ಯವೇ ಇರಬೇಕು. ಬಹುಶಃ ಅವನು ರಾವಣ ಸತ್ತ ನಂತರ ತಾನೇ ಲಂಕೆಯ ರಾಜನಾಗಬೇಕು ಎಂದುಕೊಂಡಿರಬೇಕು. ಅದಕ್ಕಾಗಿಯೇ ಅವನು ನಿನ್ನ ಬಳಿ ಬಂದಿದ್ದಾನೆ. ನೀನು ಹೇಗೆ ಸುಗ್ರೀವನಿಗಾಗಿ ವಾಲಿಯನ್ನು ಕೊಂದೆಯೋ ಹಾಗೆಯೇ ಇವನೀಗ ನಿನ್ನ ಬಳಿ ಸಹಾಯ ಕೇಳಿ ಬಂದಿದ್ದಾನೆ. ನೀನು ಅವನ ಗೆಳೆತನವನ್ನು ಒಪ್ಪಿಕೊಳ್ಳುವುದೇ ಉತ್ತಮವೆಂದು ನನಗನ್ನಿಸುತ್ತಿದೆ ಎಂದ. ಹನುಮಂತ ಹೇಳಿದ್ದನ್ನು ಒಪ್ಪಿದ ರಾಮ ವಿಭೀಷಣನ ಬಳಿ ಬಂದು ಹೇಳಿದ, ಆಗಲಿ, ಸಹಾಯ ಕೇಳಿ ಬಂದವರಿಗೆ ಸಹಾಯ ಮಾಡುವುದು ನನ್ನ ಧರ್ಮ. ನೀನು ನನ್ನ ಜೊತೆ ಇರು. ಇದನ್ನು ಕೇಳಿದ ವಿಭೀಷಣ ಶ್ರೀರಾಮನ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಅವನನ್ನು ಮೇಲೆ ಬೆಸೆದ ಶ್ರೀರಾಮ ಅಪ್ಪಿಕೊಂಡು, ಇನ್ನು ಮುಂದೆ ನೀನು ನನ್ನ ಗೆಳೆಯ. ರಾವಣನನ್ನು ಕೊಂದು ನಿನ್ನನ್ನು ಪಟ್ಟಕ್ಕೆ ಕೂರಿಸಿ ಲಂಕೆಯ ರಾಜನಾಗಿ ಮಾಡುತ್ತೇನೆ, ಧೈರ್ಯವಾಗಿರು ಎಂದ. ನಂತರ ರಾಮ ವಿಭೀಷಣನಲ್ಲಿ ರಾವಣನ ಬಳಿ ಇದ್ದ ಸೈನ್ಯ ಬಲದ ಬಗ್ಗೆ ವಿಚಾರಿಸಿದ. ವಿಭೀಷಣ ಪ್ರತಿಯೊಂದನ್ನು ವಿವರವಾಗಿ ವಿವರಿಸಿ ತನಗೆ ಸಾಧ್ಯವಾಗುವಷ್ಟು ಸಹಾಯ ಮಾಡುವುದಾಗಿ ಒಪ್ಪಿಕೊಂಡ. ನಂತರ ವಿಭೀಷಣನ ಸಹಾಯ ಸಲಹೆಯೊಂದಿಗೆ ಸಮುದ್ರ ದಾಟಲು ಸೂಕ್ತ ವ್ಯವಸ್ಥೆ ಪ್ರಾರಂಭವಾಯಿತು. ಸೇತುವೆಯೊಂದನ್ನು ಕಟ್ಟಲು ಯೋಚಿಸಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳು, ದೊಡ್ಡ ದೊಡ್ಡ ಬಂಡೆಕಲ್ಲುಗಳು, ಮರಳು ಇತ್ಯಾದಿಗಳ ಸಾಗಾಟ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಆ ಕಾಡು ನಾಡಿನಲ್ಲಿದ್ದ ಎಲ್ಲ ಚಿಕ್ಕ ದೊಡ್ಡ ಪ್ರಾಣಿಗಳು ಸೇತುವೆ ಕಟ್ಟಲು ನೆರವಿಗೆ ಬಂದವು. ಕೆಲಸ ಒಂದು ಯುದ್ಧೋಪಾದಿಯಲ್ಲಿ ಸಾಗತೊಡಗಿತು. ಮುಂದಿನ ಕಥೆಯನ್ನು ಭಾಗ 21ರಲ್ಲಿ ನೋಡೋಣ. ಧನ್ಯವಾದಗಳು.